ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಹೆಲ್ದಿಯಾದಂಥ ರೆಸಿಪಿ ಹೇಳ್ಕೊಡ್ತೀನಿ. ಈಗ ಇತ್ತೀಚೆಗೆ ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂದರೆ, ಸಿಂಪಲ್ಲಾಗಿರಬೇಕು, ರುಚಿಯಾಗಿರಬೇಕು, ಹಾಗೆ ಹೆಲ್ದಿಯಾಗಿರಬೇಕು ಅಂತ ಥಿಂಕ್ ಮಾಡ್ತೀವಲ್ವಾ? ಆ ಥರ ಏನಾದರೂ ಯೋಚನೆ ಮಾಡೋರಿಗೆ ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಸಿಂಪಲ್ಲಾದಂಥ ಇಂಗ್ರೀಡಿಯೆಂಟು. ಅದು ಬಂದ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಅದರ ಜೊತೆಗೆ ಟೊಮ್ಯಾಟೊ, ಒಂದಿಷ್ಟು ಹಸಿ ಕರಿಬೇವು, ಕೊತ್ತಂಬರಿ ಇದ್ಬಿಟ್ರೆ ಸಾಕು. ಇದನ್ನು ಸುಲಭವಾಗಿ ನಾವು ಮಾಡ್ಕೋಬೋದು. ಮೊದಲಿಗೆ ನಾವು ಒಂದು ಬಾಣಲೆನ ಇಟ್ಬಿಟ್ಟು ಎಣ್ಣೆ ಕಾಯಲಿಟ್ಟು ಒಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಒಂದಿಷ್ಟು ಹಿಂಗೆ ಫ್ರೈ ಮಾಡಿಕೊಂಡು, ಅದಾದಮೇಲೆ ಒಂದು ಲೋಟ ನೀರು ಹಾಕಿ ಒಂದಿಷ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಅದಾದಮೇಲೆ ಒಂದಿಷ್ಟು ಖಾರದ ಪುಡಿ ಹಾಕಿ ಇದನ್ನು ಹುಳಿ ರೆಡಿ ಮಾಡ್ಕೋಬೇಕು. ಇದು ಯಾವ ಥರ ರೆಸಿಪಿ ಅಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಹೆಲ್ದಿ ಕೂಡ. ಈಗ ಜೋಳದ ರೊಟ್ಟಿ ಮಾಡಿರ್ತೀವಿ, ಮಾಡಿದಾಗ ಉಳಿದಿರುತ್ತಲ್ವ, ಆ ರೊಟ್ಟಿ ಕೆಲವರು ಇಷ್ಟಪಟ್ಟು ತಿಂತಾರೆ, ಇನ್ನು ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೊ ಆ ಥರ ಇಷ್ಟ ಆಗದೇ ಇರೋರು ಅವುಗಳ್ನ ಏನು ಮಾಡ್ಬೋದು ಅಂದರೆ, ಈ ಥರ ಚಿಕ್ಕ ಚಿಕ್ಕದಾಗಿ ರೊಟ್ಟಿ ಮುರಿದ್ಬಿಟ್ಟು ಚೆನ್ನಾಗಿ ಅದನ್ನೊಂದಿಷ್ಟು ನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಹುಳಿಯಲ್ಲಿ ಕಲಿಸ್ಬಿಟ್ರೆ, ಮೇಲೆ ಈ ಥರ ಎಲ್ಲ ಕಲಸಾದ್ಮೇಲೆ ಒಂದು ನಿಂಬೆಹಣ್ಣನ್ನು ಸ್ಕ್ಯೂಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಇಲ್ಲಿ ಒಂದು ಸ್ವಲ್ಪ ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ಒಂದಿಷ್ಟು ಮಿಕ್ಸ್ ಮಾಡಿ ಹಾಕ್ಬಿಡ್ಬೇಕು. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ತುಂಬ ಹೆಲ್ದಿ ಕೂಡ ಇದು. ನೀವೊಂದು ಸಲ ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ